ಜಾಗತಿಕ ಮಟ್ಟದಲ್ಲಿ ಇರಾನ್ ಮತ್ತು ಇಸ್ರೇಲ್ನ ಯುದ್ಧ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರತೆಯನ್ನು ಪಡೆದುಕೊಳ್ತಾ ಇದೆ. ಯುದ್ಧಾತಂಕ ಇಡೀ ಜಗತ್ತನ್ನ ಆವರಿಸಿರೋದ್ರಲ್ಲಿ ಎರಡು ಮಾತಿಲ್ಲ. ಯಾಕಂದ್ರೆ ಇಡೀ ವಿಶ್ವ ಒಂದು ಗ್ಲೋಬಲ್ ವಿಲೇಜ್ ಆಗಿ ಮಾರ್ಪಟ್ಟು ಸುಮಾರು ವರ್ಷನೇ ಆಯ್ತು. ಸೊ ಎಲ್ಲೇ ಯುದ್ಧ ನಡೆದ್ರು ಈಗ ನಾವು ಹೇಳೋದಕ್ಕಾಗಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ, ನಮ್ಮ ದೇಶದ ಸ್ಟೋರಿ ಹೇಳಿ ಆ ದೇಶದ ಕತೆ ಯಾಕೆ ಅಂತ ನಾವು ಹೇಳೋದಕ್ಕಾಗಲ್ಲ. ಈಗ ಇರಾನ್ ಮೇಲೆ ಇಸ್ರೇಲ್ನಿಂದ ನಿರಂತರವಾಗಿ ದಾಳಿ ಆಗ್ತಾ ಇದೆ. ಇದರದ ಎಫೆಕ್ಟ್ ಎಲ್ಲಾ ಕಡೆ ಕೂಡ ಆಗುತ್ತೆ. ನೋಡಿ, ಇರಾನ್ನಲ್ಲಿ ಇಲ್ಲಿ ತನಕ 950 ಜನ ಸಾವನ್ನಪ್ಪಿದ್ದಾರೆ. ಇಸ್ರೇಲ್ ದಾಳಿಯಿಂದ 3450 ಜನರಿಗೆ ಗಾಯಗಳಾಗಿದೆ ಅಂತ ಇರಾನ್ ಹೇಳ್ಕೊಳ್ತಾ ಇದೆ. ಇಸ್ರೇಲ್ನಲ್ಲೂ ಅಷ್ಟೇ ಇಷ್ಟು ಪ್ರಮಾಣದ ಸಾವಾಗಿಲ್ಲ ಅಂದ್ರೂ ಕೂಡ ಒಂದು ಸ್ವಲ್ಪ ನಂಬರ್ಸ್ ಹೆಚ್ಚು ಕಡಿಮೆ ಇದೆ. ಬಟ್ ಎರಡೂ ಕಡೆ ಸಾವು ನೋವಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. ಆಮೇಲೆ ಕೆಲವರು ಹೇಳೋ ಪ್ರಕಾರ ಈ ಸಾವಿನ ಸಂಖ್ಯೆ ಇನ್ನೂ ಜಾಸ್ತಿ ಇರುತ್ತೆ ಎರಡೂ ಕಡೆಯಲ್ಲಿ. ಇಬ್ರು ಮುಚ್ಚಿಡ್ತಾ ಇದ್ದಾರೆ. ಯಾಕಂದ್ರೆ ಒಂದು ಈಗ ಯುದ್ಧದ ಟೆಂಪೋ ಏನಿದೆ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ಒಂದು ವೇಳೆ ಸಾವು ನೋವು ಜಾಸ್ತಿ ಆಯಿತು ಅಂದಾಗ ಎಲ್ರಿಗೂ ಕೂಡ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ಆಮೇಲೆ ಆಯಾ ಸರ್ಕಾರದ ಬಗ್ಗೆ ಆಕ್ಷೇಪ ಎತ್ತಲಾಗತ್ತೆ. ನೀವು ಹಿಂಗೆ ಹ್ಯಾಂಡ್ಲ್ ಮಾಡಬೇಕಾಗಿತ್ತು, ಹಿಂಗೆ ಯಾಕೆ ಮಾಡಿದ್ರಿ ಅಂತ ಜನ ಪ್ರಶ್ನೆ ಕೇಳ್ತಾರೆ, ಅರಾಜಕತೆ ಉಂಟಾಗತ್ತೆ. ಹೀಗಾಗಿ ನಂಬರ್ಸನ್ನು ಮುಚ್ಚಿಡೋ ಕೆಲಸ ಎರಡೂ ರಾಷ್ಟ್ರಗಳಿಂದ ಆಗ್ತಾ ಇದೆ. ಆದರೆ ಸಾವು ನೋವಿನ ಪ್ರಮಾಣ ಮತ್ತು ಯುದ್ಧ ಕೇವಲ ಸರ್ವನಾಶವನ್ನು ಮಾತ್ರ ಸೃಷ್ಟಿ ಮಾಡಬಹುದು ಅನ್ನೋದನ್ನು ಎರಡೂ ದೇಶಗಳ ಇಂದಿನ ಪರಿಸ್ಥಿತಿ ನೋಡ್ತಾ ಇದ್ರೆ ಅರ್ಥ ಮಾಡ್ಕೊಳ್ಬೋದು ನಾವು. ಗಗನಚುಂಬಿ ಕಟ್ಟಡಗಳಲ್ಲಿ ದಟ್ಟ ಹೊಗೆ ಆವರಿಸಿದೆ. ಬಂಕರ್ನಲ್ಲಿ ಕೂತಿದ್ದಾರೆ ಜನ. ಆರ್ಥಿಕವಾಗಿ ಎರಡೂ ದೇಶಕ್ಕೆ ವಿಪರೀತವಾಗಿ ಪೆಟ್ಟು ಬೀಳ್ತಾ ಇದೆ. ಇಬ್ಬರ ಅಹಂಕಾರವನ್ನ ಎರಡೂ ದೇಶದವರು ಮುರ್ಕೊಳ್ತಾ ಇದ್ದಾರೆ. ಇಷ್ಟು ಸಹ ಇಸ್ರೇಲ್ಗೆ ಹೆಂಗಾಗಿತ್ತು ಅಂತಂದ್ರೆ ಸಣ್ಣ ಸಣ್ಣ ಟೆರರ್ ಆರ್ಗನೈಸೇಷನ್ಸ್ ಜೊತೆಗೆ ಅವರು ಯುದ್ಧದಲ್ಲಿದ್ದರು. 2023ರಿಂದ ಕೂಡ ಪಾಪ ಸಂಘರ್ಷವನ್ನ ನೋಡ್ತಾನೆ ಬರ್ತಾ ಇದ್ದಾರೆ ಇಸ್ರೇಲ್. ಸೊ ಅವರು ಹಮಾಸ್ ಜೊತೆಗೆ ಈ ಕಡೆಗೆ ಹೌತಿ ಹಿಜ್ಬುಲ್ಲಾದಿಂದ ಬರುವಂತಹ ರಾಕೆಟ್ ಲಾಂಚರ್ಗಳನ್ನು ಹೊಡೆದುರುಳಿಸೋ ಕೆಲಸವನ್ನು ಮಾಡ್ತಾ ಇದ್ರು. ಬಟ್ ಈಗ ತನ್ನ ಸಮಬಲದ ದೇಶದ ಜೊತೆಗೆ ಇಸ್ರೇಲ್ ಕಾದಾಡ್ತಾ ಇದೆ. ಹೀಗಾಗಿ ಅವ್ರಿಗೂ ಕೂಡ ಅದು ಸುಲಭದ ತುತ್ತಲ್ಲ ಇರಾನ್. ಯಾಕಂದ್ರೆ ಗಾತ್ರದಲ್ಲಿ ಇರಾನ್ ಕೂಡ ದೊಡ್ಡದಿದೆ. ಆಮೇಲೆ ಸುಮಾರು ವರ್ಷದಿಂದ ಅವರು ಕೂಡ ಮಿಸೈಲ್ಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರ ಪ್ರಯೋಗವನ್ನು ಇರಾನ್ ಕೂಡ ಮಾಡ್ತಾ ಇದೆ. ನೋಡಿ, ಒಂದು ದಿನ ಯುದ್ಧ ಆದರೆ ಒಂದಿನ ನಾವು ಅದನ್ನು ಕಂಟಿನ್ಯೂ ಮಾಡ್ತೀವಿ ಅಂದರೆ ಆಲ್ಮೋಸ್ಟ್ ಏನಿಲ್ಲ ಅಂದರೂ ಇಸ್ರೇಲೇ ಹೇಳ್ಕೊಳ್ತಾ ಇದೆ 1700 ಕೋಟಿ ರೂಪಾಯಿ ಖರ್ಚಾಗ್ತಿದೆಯಂತೆ ಭಾರತೀಯ ರೂಪಾಯಿ ಲೆಕ್ಕಾಚಾರದಲ್ಲಿ ನಿಮ್ಗೆ ಹೇಳಬೇಕಂದ್ರೆ. ಆಮೇಲೆ ಒಂದೊಂದು ರಾಕೆಟ್ಗಳನ್ನು ಕೂಡ ಒಂದೊಂದು ಮಿಸೈಲ್ಗಳನ್ನು ಕೂಡ ತಯಾರು ಮಾಡಬೇಕು. ಆಮೇಲೆ ಅದು ನಾಶ ಆಗ್ತಾ ಇದೆ ಅಂದಾಗ 35-60 ಕೋಟಿಯಷ್ಟು ಖರ್ಚಾಗ್ತಾ ಇದೆ ಎರಡೂ ಕಡೆಗಳಲ್ಲಿ.